ಲೂಸ್ಮಾದ ಯೋಗಿ ಮತ್ತು ಸೋನು ಗೌಡ ಅಭಿನಯಿಸಿರುವ ಶ್ರೀಹರಿ ಮತ್ತು ರಾಜು ಶೇರಿಗಾರ ನಿರ್ಮಾಣದ ವಿಜಯ್ ಪ್ರಸಾದ್ ನಿರ್ದೇಶನದ ಸಿದ್ಲಿಂಗು 2 ಚಿತ್ರ ಫೆಬ್ರವರಿ 14ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಇನ್ನು ಅಕ್ರಮ ಸಭೆ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ದೂರು, ಸಮುದಾಯದ ಯುವಕರಿಗೆ ಮುಸ್ಲಿಂ ಧರ್ಮಗುರುಗಳ ಎಚ್ಚರಿಕೆ. ಗ್ರೇಟ್. ಯಾರೋ 4-5 ಜನ ಪುಡಾರಿಗಳು ಮಾಡೋ ಕೆಲಸಕ್ಕೆ, ಪುಂಡ್ ಪೋಖ್ರಿ ಮಾಡೋ ಕೆಲಸಕ್ಕೆ ಇಡೀ ಸಮುದಾಯವನ್ನು ದೂಷಣೆ ಮಾಡೋ ಕೆಲಸ ಆಗ್ತಾ ಇತ್ತು. ಮೈಸೂರಲ್ಲಿ ಯಾರೋ ಸ್ಟೇಷನ್ ಮುಂದೆ 200 ಜನ ಮುಸ್ಲಿಮರು ಗಲಾಟೆ ಮಾಡಿದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯವನ್ನು ವಿಲನ್ ರೀತಿ ಟ್ರೀಟ್ ಮಾಡೋ ಲೆಕ್ಕಾಚಾರ ನಡೀತಾ ಇತ್ತು. ಆದರೆ ಈಗ ಮುಸ್ಲಿಂ ಧರ್ಮಗುರುಗಳು ಈ ಬಗ್ಗೆ ಎಚ್ಚರಿಕೆ ವಹಿಸಂಗೆ ಕಾಣ್ತಾ ಇದೆ. ಮುಸ್ಲಿಂ ಹಬ್ಬವಾದ ಶಬಾನ್ ಆಚರಣೆ ಸಮಯ ಹತ್ತಿರ ಬರ್ತಿದ್ದಂತೆ ಬೆಂಗಳೂರಿನಾದ್ಯಂತ 400ಕ್ಕೂ ಹೆಚ್ಚು ಮಸೀದಿಗಳಲ್ಲಿ ವಿದ್ವಾಂಸರು, ನಾಯಕರು ಮತ್ತು ಮೌಲ್ವಿಗಳು ವಿಶೇಷ ಧರ್ಮೋಪದೇಶಗಳನ್ನು ನಡೆಸಿದ್ರು. ತಪ್ಪಾಗಿ ಸಭೆ ಸೇರಿ ವಿಲ್ಲಿಂಗ್ ಸವಾರಿ ಮಾಡುವಂತಹ ಅಪಾಯಕಾರಿ ಕೃತ್ಯಗಳನ್ನು ಮಾಡಿದರೆ ಪೊಲೀಸರಿಗೆ ತಿಳಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಮಾಜಿ ಪ್ರಧಾನಿ ವಿಪಿ ಸಿಂಗ್ ಅವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಸೈಯದ್ ಅಶ್ರಫ್ ಮಾತನಾಡಿ, ರಸ್ತೆಗಳು ಹಾಗೂ ಫ್ಲೈಓವರ್ಗಳಲ್ಲಿ ವೀಲಿಂಗ್ ಸವಾರಿ ಮಾಡುವುದು ಸಾಹಸ ಮಾಡುವವರಿಗೆ ಮಾತ್ರವಲ್ಲದೆ ಇತರ ವಾಹನ ಚಾಲಕರಿಗೂ ಹಾನಿಕಾರಕ ಅಂತ ಹೇಳಿದರು. ಒಂದು ವೇಳೆ ಈ ರೀತಿ ಕೃತ್ಯ ನಮ್ಮ ಗಮನಕ್ಕೆ ಬಂದರೆ ನಾವು ಪೊಲೀಸರಿಗೆ ಕರೆ ಮಾಡಿ ಎಫ್ಐಆರ್ ದಾಖಲಿಸುತ್ತೇವೆ ಅಂತ ಅಶ್ರಫ್ ಹೇಳಿದರು. ಪ್ರಾರ್ಥನೆಯ ಸಮಯದಲ್ಲಿ ರಾತ್ರಿಯಲ್ಲಿ ಗ್ಯಾಂಗ್ಗಳು ಸುತ್ತಾಡುವುದನ್ನು ನೋಡಿದರೆ ಸ್ಥಳೀಯ ಪೊಲೀಸರಿಗೆ ತಿಳಿಸಲು ಬೆಂಗಳೂರಿನಾದ್ಯಂತ ಸಮುದಾಯಕ್ಕೆ ಮಾಹಿತಿ ಕಳಿಸಲಾಗಿದೆ ಅಂತ ಅವರು ಹೇಳಿದರು. ನಗರ ಮಾರುಕಟ್ಟೆಯ ಜಾಮಿಯಾ ಮಸೀದಿಯ ಮುಖ್ಯ ಅರ್ಚಕ ಮಕ್ಸೂದ್ ಇಮ್ರಾನ್ ರಶಾದಿ ಮಾತನಾಡಿ, ಕಳೆದ ವಾರದಿಂದ ವೀಲಿಂಗ್, ಟ್ರಿಪಲ್ ರೈಡಿಂಗ್ ಅಥವಾ ಸಾರ್ವಜನಿಕ ತೊಂದರೆ ನೀಡದಂತೆ ಧರ್ಮೋಪದೇಶ ನೀಡಲಾಗ್ತಿದೆ ಅಂತ ಹೇಳಿದರು. ಗುಂಪು ಗುಂಪುಗಳಾಗಿ ಸುತ್ತಾಡುವುದು, ಗಲಾಟೆ ಮಾಡುವುದು ಮತ್ತು ಇತರ ಧರ್ಮಗಳ ಸದಸ್ಯರಿಗೆ ತೊಂದರೆ ನೀಡುವುದನ್ನು ಸಹಿಸಲು ಸಾಧ್ಯವಿಲ್ಲ, ಯಾಕಂದರೆ ಇದು ಸಮುದಾಯಕ್ಕೆ ಕೆಟ್ಟ ಹೆಸರನ್ನ ತರುತ್ತೆ. ಹಿರಿಯರು ತಮ್ಮ ಯುವಕರು ಮತ್ತು ಹುಡುಗರನ್ನು ಮನೆಯಲ್ಲಿಯೇ ಶಿಸ್ತುಬದ್ಧ ನಡವಳಿಕೆ ಕಲಿಸಲು ಸಲಹೆ ನೀಡಲಾಗುತ್ತದೆ, ಇಲ್ಲದಿದ್ದರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಅವರು ಹೇಳಿದರು. ಗ್ರೇಟ್. ಅದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ, ಆ ವರ್ಗ ಅಲ್ಯಾರೋ ಒಂದಷ್ಟು ಜನ, ಕೆಲವು ಪುಂಡ ಪೋಖ್ರಿಗಳ ಆಟದಿಂದ ಇಡೀ ಸಮುದಾಯಕ್ಕೆ ಒಂದು ಕಳಂಕ ಇತ್ತು. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಹುಡುಗರು ಒಂದಷ್ಟು ಜನ ವೀಲಿಂಗು, ಒಂದಷ್ಟು ಗಲಾಟೆ ಗದ್ದಲ, ಎಕ್ಸಾಂಪಲ್ ಮೈಸೂರು ಗಲಾಟೆ ಆಗ್ಬೋದು, ಅವೆಲ್ಲ ಬಂದು ಇಡೀ ಸಮುದಾಯಕ್ಕೆ ಕಳಂಕ. ಅವೆಲ್ಲ ಯಾರೋ 200-300 ಜನ, ಅದರಲ್ಲಿ 20 ಜನ ಕಲ್ಲು ಹೊಡೋರಂತೆ, 14-15 ಜನ 20 ಜನ ಕಲ್ಲು ಹೊಡೆದವ್ರೆ, ಇಡೀ ಸಮುದಾಯ ಕಳಂಕ ಅದು. ಲಕ್ಷಾಂತರ ಜನ ಮುಸಲ್ಮಾನರು ಮೈಸೂರಲ್ಲವ್ರೆ, ಅವತ್ತು ಸ್ಟೇಷನ್ ಮುಂದೆ ನಿಂತಿದ್ದು ಬರೀ 200-300 ಜನ, ಕಲ್ಲು ಹೊಡೆದಿದ್ದು 20-30 ಜನ, ಆ 20-30 ಜನದಿಂದ ಇಡೀ ಸಮುದಾಯ ಕಳಂಕ. ಹಾಗಾಗಿ ಅಶ್ರಫ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದಿಷ್ಟೇ ಅಲ್ಲ, ಈಗ ಮಸೀದಿಗಳಲ್ಲೇ ಈ ಬಗ್ಗೆ ಧರ್ಮೋಪದೇಶ ಮಾಡ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ. ಎಲ್ಲರೂ ಸೌಹಾರ್ದಯುತವಾಗಿ ಬಾಳ್ವೆ ಮಾಡುವಂಥ ಕೆಲಸ ಆಗಬೇಕು. ಬಟ್ ನಾನು ಆಗಲೇ ನಜ್ಮಾ ಅವ್ರನ್ನ ಇಂಟ್ರೂ ಮಾಡ್ಬೇಕಾದ್ರೆ ಮಾತಾಡಿದ್ದೆ ಒಂದ್ಸರಿ, ಕನ್ನಡದಲ್ಲೇ ಪ್ರಾರ್ಥನೆ ಮಾಡಿದಾಗ ಇವೆಲ್ಲ ಸರಿ ಹೋಗುತ್ತೇನೋ, ಕನ್ನಡದಲ್ಲಿ ಬೆರ್ತಾಗ ಇದಾಗುತ್ತೇನೋ, ಬಾಂಧವ್ಯಗಳು ವೃದ್ಧಿ ಆಗುತ್ತೇನೋ ಅನ್ನೋದು ಒಂದು ಸಹಜವಾದಂಥ ಪ್ರಶ್ನೆಗಳಿತ್ತು. ಗೊತ್ತಿಲ್ಲ ಅದು ಹೇಗೆ ಅಂತ. ಬಟ್ ಅಶ್ರಫ್ ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಗುಡ್. ಇದು ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಆ ಸಮುದಾಯದಲ್ಲಿ ಇರ್ತಕ್ಕಂಥ ಕೆಟ್ಟತನವನ್ನು, ಕೆಟ್ಟವ್ರನ್ನ ತೊಡೆದಾಕಬೇಕು, ಅವ್ರನ್ನ ಸರಿ ಮಾಡುವಂಥ ಕೆಲಸ ಮಾಡಬೇಕು. ಹ್ಯಾಟ್ಸ್ ಆಫ್ ಹೇಳಬೇಕು ಮುಸ್ಲಿಂ ಧರ್ಮಗುರುಗಳಿಗೆ ಈ ವಿಚಾರದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಬೆಳವಣಿಗೆ ಆಗಲೇಬೇಕಾಗಿತ್ತು. ನೀವೇನು ಹೇಳ್ತೀರಿ ಆಡಿಯನ್ಸ್? ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.